ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತೀನಿ. ಸೊ ಇಲ್ಲಿ RRB ಗ್ರೂಪ್ ಡಿ ಅನ್ನೋ ಒಂದು ತಿಂಗಳು ಉಳಿದಿದೆ. ಸೊ ಅದಕ್ಕೆ ಯಾವ ರೀತಿ ಸ್ಟಡಿ ಮಾಡಬೇಕಂತಂದರೆ, ಸೊ ಇವಾಗ ನೀವು ಫಸ್ಟ್ನೇ ಚಾಪ್ಟ್ರಿಂದ ಸ್ಟಡಿ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ನ ತಂದು ನಾನಿವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಡೈಲಿ 1 ಅಥವಾ 2 20 ಪ್ರಮುಖ ಪ್ರಶ್ನೆಗಳ ಮೇಲೆ. 20 ಪ್ರಶ್ನೆ ಅಂದರೆ 20 ಅಷ್ಟೇ ಅಲ್ಲ, ಅದರೊಳಗೆ ಆಪ್ಷನ್ ಇದ್ದ ಮೇಲೆ ಮತ್ತು 360 ಡಿಗ್ರಿ ಆ್ಯಂಗಲ್ನ ನೋಡಿಕೊಂಡು ನಾವು ಸ್ಟಡಿನ ಮಾಡೋಣ. ಆವಾಗ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಯಾರೂ ಕ್ಲಾಸ್ನ ಮಿಸ್ ಮಾಡಬೇಡಿ, ಎಂಡ್ವರೆಗೂ ನೋಡಿ, ಇಂಪಾರ್ಟೆಂಟ್ ಇದೆ, ಆಯಿತಾ? ಓಕೆ, ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇದು RRBಗೆ ಮಾತ್ರ ಅಲ್ಲ, PC ಎಕ್ಸಾಮ್ ಆಗಿರ್ಬೋದು, ಮತ್ತು PC ಮತ್ತು CR DR, ಇವಕ್ಕೆಲ್ಲ ಯೂಸ್ ಆಗುತ್ತೆ. ಮಿಸ್ ಮಾಡಬೇಡಿ ಕ್ಲಾಸ್ನ. ಕಂಟಿನ್ಯೂ ಮಾಡೋಣ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸರಾದ ಶ್ರೀಕೃಷ್ಣದೇವರಾಯರ ಆಸ್ಥಾನದಲ್ಲಿದ್ದ ಕವಿಗಳ ಗುಂಪನ್ನು ಏನೆಂದು ಕರೆಯಲಾಗುತ್ತಿತ್ತು? ಇಲ್ಲಿ ಫಸ್ಟಿಗೆ ನೀವು ಇನ್ನೊಂದು ಇಲ್ಲಿ ಪ್ರಶ್ನೆಗಳ ಮೇಲೆ ಮತ್ತೊಂದು ಪ್ರಶ್ನೆನ ನಾವು ಹುಡುಕಬೇಕಾಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರಂತ ಕೇಳಿದರೆ ಶ್ರೀಕೃಷ್ಣದೇವರಾಯ ಅಂತ ಹೇಳ್ಬೋದು. ನೆಕ್ಸ್ಟು ಅವರ ಆಸ್ಥಾನದಲ್ಲಿದ್ದ ಒಂದು ಕವಿಗಳ ಗುಂಪಿತ್ತು. ಅದನ್ನು ಏನಂತ ಕರೆಯಲಾಗುತ್ತಪ್ಪ ಅಂತಂದ್ರೆ ಅಷ್ಟದಿಗ್ಗಜರು ಅಂತ ಕರಿತಾಯಿದ್ರು. ಓಕೆ, ಅಷ್ಟದಿಗ್ಗಜರು ಅಂತಂದರೆ ಏನು? ಅದ್ರ ಮೇಲೂ ಕ್ವಶನ್ ಬರ್ಬೋದು. ಅದನ್ನು ನೋಡ್ತಾ ಹೋಗೋಣ ಇವಾಗ. ಅಷ್ಟದಿಗ್ಗಜರು ಶ್ರೀಕೃಷ್ಣದೇವರಾಯರ ಆಸ್ಥಾನದಲ್ಲಿದ್ದ 8 ಪ್ರಸಿದ್ಧ ತೆಲುಗು ಕವಿಗಳು ಅಂತಂದರೆ ಯಾವ ಕವಿಗಳು ಅಂತ ಕೇಳ್ಬೋದು. ಯಾವ ಭಾಷೆಯ ಕವಿಗಳು ಅಂತಂದ್ರೆ ಕೇಳಿದಾಗ ಇಲ್ಲಿ ನಾವು ತೆಲುಗು ಭಾಷೆಯ ಕವಿಗಳಂತ ಹೇಳ್ಬೋದು. ಯಾರು? ತೆಲುಗು. ಓಕೆನಾ? ಓಕೆ, ತೆಲುಗು ಭಾಷೆಯ ಕವಿಗಳಂತ ನಾವು ಹೇಳ್ಬೋದು ಇಲ್ಲಿ. ಓಕೆ, ನೆಕ್ಸ್ಟು ಇವರಲ್ಲಿ ಅಲ್ಸಾನಿ, ಪೆದ್ದಣ್ಣ ಮತ್ತು ತೆನಾಲಿ ರಾಮಕೃಷ್ಣ ಪ್ರಮುಖರು. ಇದರಲ್ಲಿ ಮತ್ತೆ ಪ್ರಮುಖರು ಯಾರಪ್ಪ ಅಂತಂದರೆ ಅಲ್ಲಾಸಾನಿ, ಪೆದ್ದಣ್ಣ ಮತ್ತು ತೆನಾಲಿ ರಾಮಕೃಷ್ಣ ಪ್ರಮುಖರಾಗಿದ್ದರು. ಇಲ್ಲಿ ನವರತ್ನಗಳು ಅಂತಂದರೆ ಏನು? ಉಜ್ಜಯಿನಿಯ ಗುಪ್ತ ದೊರೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ. 2ನೇ ಚಂದ್ರಗುಪ್ತ ಅಂತಂದರೆ ವಿಕ್ರಮಾದಿತ್ಯ ಮತ್ತು ಮೊಘಲ್ ದೊರೆ ಅಕ್ಬರನ ಆಸ್ಥಾನದಲ್ಲಿದ್ದ 9 ರತ್ನಗಳಂತಹ ವಿದ್ವಾಂಸರು. ಇಲ್ಲಿ ಮತ್ತೊಂದು ನಿಮಗೆ ಇಲ್ಲಿ ಪ್ರಶ್ನೆ ಮತ್ತು ಉತ್ತರ. ಇದರ ವಿವರಣೆಗೆ ನಾವು ಕೊಡ್ತಾ ಹೋದರೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನವರತ್ನಗಳು ಉಜ್ಜಯಿನಿಯ ಗುಪ್ತ ದೊರೆ ಅಂದರೆ ಅಂದರೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಮತ್ತು ಮೊಘಲ್ ದೊರೆ ಅಕ್ಬರನ ಆಸ್ಥಾನದಲ್ಲಿದ್ದ 9 ರತ್ನಗಳಂಥ ವಿದ್ವಾಂಸರಾಗಿದ್ದರು. ನವರತ್ನಗಳು ಅಂತಂದರೆ ಅಷ್ಟಪ್ರಧಾನರು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತದಲ್ಲಿದ್ದ 8 ಸಚಿವರ ಮಂಡಳಿ ಇದು. ಅಷ್ಟಪ್ರಧಾನರು ಅಂತಂದರೆ ಏನು? ಅಷ್ಟದಿಗ್ಗಜರು ಬೇರೆ ಮತ್ತು ಅಷ್ಟಪ್ರಧಾನರು ಬೇರೆ ಇಲ್ಲಿ, ಆಯಿತಾ? ಅಷ್ಟಪ್ರಧಾನರು ಅಂತಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತದ 8 ಸಚಿವರ ಮಂಡಳಿಯಾಗಿತ್ತಿದು. ಓಕೆ, ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. ಬೆಂಗಳೂರು ನಗರವನ್ನು ಯಾವ ವರ್ಷದಲ್ಲಿ ಕೆಂಪೇಗೌಡರು ಸ್ಥಾಪಿಸಿದರು? ನೋಡಿ, ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ. ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡಿದವರು ಯಾರು? ಕೆಂಪೇಗೌಡ. ಓಕೆ, ಕೆಂಪೇಗೌಡ ಅವರು. ನೆಕ್ಸ್ಟು ಯಾವ ವರ್ಷದಲ್ಲಿ ಅಂತ ನೋಡೋದಾದರೆ 1537ರಲ್ಲಿ. ಯಲಹಂಕ ನಾಡಪ್ರಭುಗಳಾದ ಮೊದಲನೇ ಕೆಂಪೇಗೌಡರು 1537ರಲ್ಲಿ ಬೆಂಗಳೂರು ನಗರವನ್ನು ಕೋಟೆ ಮತ್ತು ಮಾರುಕಟ್ಟೆಗಳೊಂದಿಗೆ ನಿರ್ಮಿಸಿದರು. ನೆಕ್ಸ್ಟು 1936 ನೋಡೋದಾದರೆ ಇದೇನಾಯಿತು? ಹರಿಹರ ಮತ್ತು ಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಯಾಯಿತು. ಇಲ್ಲಿ 1537ರಲ್ಲಿ ಬೆಂಗಳೂರು ನಗರ ಸಾಮ್ರಾಜ್ಯವನ್ನು ಕೆಂಪೇಗೌಡರು ಸ್ಥಾಪಿಸಿದರು. ನೆಕ್ಸ್ಟು 1336ರಲ್ಲಿ ಏನಾಯ್ತಪ್ಪ ಅಂತಂದರೆ ಹರಿಹರ ಮತ್ತು ಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮಾಡಲಾಯಿತು. ಓಕೆ, ಇನ್ನು 1610ರಲ್ಲಿ ಏನಾಯಿತು? ರಾಜ ಒಡೆಯರ ಅವರು ಶ್ರೀರಂಗಪಟ್ಟಣವನ್ನು ಒಡೆಯರ ರಾಜವಂಶದ ರಾಜಧಾನಿಯನ್ನಾಗಿ ಮಾಡಿದ ವರ್ಷ ಆಗಿದೆ ಅದು. 1610 ಏನಾಗೈತಿ? ರಾಜ ಒಡೆಯರವರು ರಾಜಧಾನಿಯನ್ನಾಗಿ ಮಾಡಿದ ವರ್ಷ ಆಯಿತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಸಿದ್ಧ ಸೂಫಿ ಸಂತ ಹಜರತ್ ಖ್ವಾಜಾ ಬಂದೇ ನವಾಜ್ ದರ್ಗಾ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಓಕೆ, ನವಾಜ್ ದರ್ಗಾ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂತಂದರೆ ಕಲಬುರಗಿ ಒಳಗೈತಿ. ನೆಕ್ಸ್ಟ್ ನೋಡೋಣ. ನೋಡೋಣ. ಖ್ವಾಜಾ ಬಂದೇ ನವಾಜ್ ದರ್ಗಾ ಕಲಬುರಗಿಯಲ್ಲಿದೆ. ಓಕೆ, ನಿಮ್ಗೆ ಗೊತ್ತಾಯಿತು. ಇವರ ಜಸ್ತಿ ಪಂಥದ ಪ್ರಸಿದ್ಧ ಸೂಫಿ ಸಂತರಾಗಿದ್ದಾರೆ. ಇವರು ಅಂತಂದರೆ ಯಾರು? ಖ್ವಾಜಾ ಬಂದೇ ನವಾಜ್ ದರ್ಗಾ ಅವರು ಏನು ಮಾಡಿದ್ದಾರೆ?
ಇವರು ಜಿಸ್ತಿ ಪಂಥದ ಪ್ರಸಿದ್ಧ ಸೂಫಿ ಸಂತರಾಗಿದ್ದಾರೆ. ಇಲ್ಲಿ ಪ್ರತಿ ವರ್ಷ ನಡೆಯುವ ಉರ್ಸು ಕೋಮು ಸೌಹಾರ್ದತೆಯ ಸಂಕೇತವಾಗಿದೆ. ಓಕೆ, ಇದೊಂದಾಯಿತು. ವಿಜಯಪುರ, ಸೊ ಇಲ್ಲಿ ವಿಜಯಪುರ ಅಂತ ಕೊಟ್ಟಿದ್ದಾರೆ. ಸೊ ವಿಜಯಪುರದ ಏನಂತಪ್ಪ ಅಂತಂದ್ರೆ ಜಗತ್ ಪ್ರಸಿದ್ಧ ಗೋಲ್ ಗುಂಬಜ್ ಇಲ್ಲಿದೆ. ಮೊಹಮ್ಮದ್ ಆದಿಲ್ ಶಾ ಸಮಾಧಿ ಅದು. ಓಕೆ, ನೆಕ್ಸ್ಟು ಬೀದರ್ನ್ಯಾಗ ಏನೈತಿ, ಮೊಹಮ್ಮದ್ ಗವಾನ್ ನಿರ್ಮಿಸಿದ ಪ್ರಸಿದ್ಧ ಮದ್ರಾಸ್ ಮತ್ತು ಬಹಮನಿ ಸುಲ್ತಾನರ ಕೋಟೆ ಇಲ್ಲಿ ಕಂಡು ಬರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ನ ನಾವು ನೋಡ್ತಾ ಹೋಗೋಣ. ಸೊ ಈಗ 4ನೇ ಪ್ರಶ್ನೆ ನೋಡೋಣ. ಭಾರತದ ಯೋಜನಾ ಆಯೋಗವನ್ನು ಪ್ಲ್ಯಾನಿಂಗ್ ಕಮಿಷನ್, ಓಕೆ, ಯೋಜನಾ ಆಯೋಗವನ್ನು ಬದಲಾಯಿಸಿ ನೀತಿ ಆಯೋಗ ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದ್ದಾರೆ. ಸೊ ಇದು ಯಾವಾಗಪ್ಪ ಅಂತಂದರೆ ಜನವರಿ 1, 2015. ಜನವರಿ 1, 2015. ಓಕೆ, ಇನ್ನು ನೆಕ್ಸ್ಟು ಇದರ ವಿವರಣೆ ಮತ್ತು ಜನವರಿ 1, 2015 ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆ, ಜನವರಿ 1, 2015 ಸ್ಥಾಪನೆ ಮಾಡಲಾಯಿತು. ಇದು ಗೊತ್ತಾಯಿತು. ಇದು ಸರ್ಕಾರದ ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡುತ್ತದೆ ಅಂತಂದರೆ ಯೋಜನೆ ಒಂದು ಟ್ಯಾಂಕ್. ಇದರ ಪದನಿಮಿತ್ತ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ. ಇದು ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಭಾರತದ ಪ್ರಧಾನಮಂತ್ರಿ. ಈಗಿನ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ನರೇಂದ್ರ ಮೋದಿ ಅವರಾಗಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತ ಸಂವಿಧಾನದ ಯಾವ ತುರ್ತು ಪರಿಸ್ಥಿತಿಯನ್ನು ಇದುವರೆಗೆ ದೇಶದಲ್ಲಿ ಒಮ್ಮೆಯೂ ಹೇರಲಾಗಿಲ್ಲ? ಸೊ ಹಣಕಾಸು ತುರ್ತು ಪರಿಸ್ಥಿತಿ ವಿಧಿ ಎಷ್ಟನೇ ವಿಧಿಪ್ಪ ಅಂತಂದರೆ 360. ಸೊ ಇಲ್ಲಿದೆ. ಸೊ ಆನ್ಸರ್ ಬಂದುಬಿಟ್ಟು ಇದು. ಓಕೆ, ವಿಧಿ 352 ಏನು ಹೇಳುತ್ತಪ್ಪ ಅಂತಂದರೆ ವಿಧಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ 3 ಬಾರಿ ಹೇರಲಾಗಿದೆ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ ಎಷ್ಟು ಬಾರಿ ಹೇರಲಾಗೈತಿ? 303 ಬಾರಿ ಹೇರಲಾಗೈತಿ. ಸೊ ಯಾವಾಗಪ್ಪ ಅಂತಂದರೆ 1962, 1971, 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗೈತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟನೇ ವಿಧಿ ಒಳಗೆ ಬರ್ತೈತಿಪ್ಪ ಅಂತಂದ್ರೆ ವಿಧಿ 352ನೇ ವಿಧಿ ಒಳಗೆ ಬರ್ತೈತಿ. ಸೊ ನೆಕ್ಸ್ಟು 6ನೇ ಕ್ವಶನ್. ಏಷ್ಯಾ ಖಂಡದಲ್ಲಿ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಾದ ಶಿವನಸಮುದ್ರ ಯಾವ ನದಿಗೆ ನಿರ್ಮಿಸಲಾಗಿದೆ? ಸೊ ಯಾವ ನದಿಪ್ಪ ಅಂತಂದ್ರೆ ಕಾವೇರಿ ನದಿಗೆ. ಸೊ ಕಾವೇರಿ ನದಿಗೆ ಏನು ಮಾಡಲಾಗೈತಿ? ಶಿವನಸಮುದ್ರವನ್ನು ನಿರ್ಮಿಸಲಾಗೈತಿ. ಓಕೆ, ವಿದ್ಯುತ್ ಕೇಂದ್ರವಾದ ಶಿವಸಮುದ್ರವನ್ನು ಕಾವೇರಿ ನದಿಗೆ ನಿರ್ಮಿಸಲಾಗೈತಿ. ಓಕೆ, ಕಾವೇರಿ ನದಿ ಬಗ್ಗೆ ವಿವರಣೆ ನೋಡೋದಾದ್ರೆ ಸೊ 1902ರಲ್ಲಿ ಮಂಡ್ಯ ಜಿಲ್ಲೆಯ ಶಿವನಸಮುದ್ರ ಎಂಬಲ್ಲಿ ಕಾವೇರಿ ನದಿಗೆ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಓಕೆ, ಇಲ್ಲಿಂದ ಕೋಲಾರದ ಚಿನ್ನದ ಗಣಿಗೆ ಅಂದರೆ KGF ಅಂತಂದರೆ ಮೂವಿಗೆ ಹೋಗಬೇಡಿ ಮತ್ತೆ. ಸೊ ಇಲ್ಲೇ ರೀ, ಕೋಲಾರದ ಚಿನ್ನದ ಗಣಿ KGF ಮೊದಲ ವಿದ್ಯುತ್ ಸರಬರಾಜು ಮಾಡಲಾಗಿದೆ. ಓಕೆ, ನೆಕ್ಸ್ಟು ಶರಾವತಿ ನದಿ ಬಗ್ಗೆ ನೋಡೋಣ ಅಂತಂದರೆ ಶರಾವತಿ ನದಿ ಪ್ರಸಿದ್ಧ ಜೋಗ್ ಜಲಪಾತ ಮತ್ತು ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಇಲ್ಲೈತಿ. ಎಲ್ಲಿ? ಶರಾವತಿ ನದಿ. ಶರಾವತಿ ನದಿಯಲ್ಲಿ ಏನಿದೆಪ್ಪ ಅಂತಂದರೆ ಪ್ರಸಿದ್ಧ ಜೋಗ್ ಜಲಪಾತ ಮತ್ತು ಮಹಾತ್ಮ ಗಾಂಧೀಜಿ ಜಲವಿದ್ಯುತ್ ಕೇಂದ್ರ ಶರಾವತಿ ನದಿಯಲ್ಲಿ ಐತಿ. ಓಕೆ, ಜಗತ್ತಿನ ಅತ್ಯಂತ ಆಳವಾದ ಸಾಗರ ಕಂದಕವಾದ ಮರಿಯಾನ್ ಕಂದಕ ಯಾವ ಸಾಗರದಲ್ಲಿದೆ? ಸೊ ಪೆಸಿಫಿಕ್ ಸಾಗರ. ಸೊ ಪೆಸಿಫಿಕ್ ಸಾಗರದಲ್ಲಿ ಐತಿ. ಓಕೆ, ಪೆಸಿಫಿಕ್ ಸಾಗರ. ಓಕೆ, ಸೊ ನೆಕ್ಸ್ಟು ಪೆಸಿಫಿಕ್ ಸಾಗರ ಇದು ಜಗತ್ತಿನ ಅತಿ ದೊಡ್ಡ ಮತ್ತು ಆಳವಾದ ಸಾಗರ ಆಗೈತಿ. ಯಾವುದಪ್ಪ ಅಂತಂದರೆ ಪೆಸಿಫಿಕ್ ಸಾಗರ ಏನಾಗೈತಿ? ಜಗತ್ತಿನ ಅತಿ ದೊಡ್ಡ ಮತ್ತು ಆಳವಾದ ಸಾಗರ. ಓಕೆ, ಇದರಲ್ಲಿರುವ ಮರಿಯಾನ್ ಕಂದಕ ಅತ್ಯಂತ ಆಳವಾದ ಬಿಂದುವನ್ನು ಚಾಲೆಂಜರ್ ಡೀಪ್ ಎನ್ನಲಾಗುತ್ತದೆ. ಏನಂತ ಕರೀತಾರಪ್ಪ? ಅತ್ಯಂತ ಆಳವಾಗಿರೋ ಕಾರಣ ಏನೇನು ಮಾಡ್ತಾರೆ? ಚಾಲೆಂಜರ್ ಡೀಪ್ ಅಂತ ಕರೀತಾರೆ. ಅಂದರೆ ಒಳಗೆ ಡೀಪ್ ಅಂತಂದರೆ ಪೂರ ಒಳಗಿದೆ. ಸೊ ಅದಕ್ಕೆ ಚಾಲೆಂಜರ್ ಡೀಪ್ ಅಂತ ಇದನ್ನು ಕರೀಲಾಗ್ತೈತಿ. ಸೊ ಎಷ್ಟು ಆಳ ಐತಿಪ್ಪ ಅಂತಂದ್ರೆ 11,034 ಮೀಟರ್ ಆಳವನ್ನು ಹೊಂದೈತಿ ಇದು. ಸೊ ಯಾವುದಪ್ಪ ಅಂತಂದ್ರೆ ಚಾಲೆಂಜರ್ ಡೀಪು. ಸೊ ಮರಿಯಾನ್ ಕಂದಕ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ನೋಡೋಣ ಈಗ. ವಜ್ರವು ಅತ್ಯಂತ ಹೊಳೆಯುವ ಮತ್ತು ಮಿನುಗಲು ಕಾರಣವಾದ ಬೆಳಕಿನ ವಿದ್ಯಮಾನ ಯಾವುದಂತ ಕೇಳಿದ. ಸೊ ಯಾವುದು? ಸೊ ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ.
ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಪೂರ್ಣ ಆಂತರಿಕ ಪ್ರತಿಫಲನ TIR ಅಂತ ಕರಿಬೋದು. ಓಕೆ, TIR ಅಂತಂದರೆ ಏನು, ಇದೇಗಲೇ ಹೇಳಿದ್ದೀನಿ. TIR ಅಂತಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಬೆಳಕಿನ ಕಿರಣವು ವಜ್ರದ ಒಳಗೆ ಪ್ರವೇಶಿಸಿದಾಗ ಅಂತಂದರೆ ಅಂದರೆ ಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ಕಿರಣ ಏನಿರ್ತೈತಲ್ಲ ವಜ್ರದ ಒಳಗೆ ಪ್ರವೇಶಿಸಿದಾಗ ಅದರ ಒಳಗೆ ಹೋದಾಗ ಅದರ ಕ್ರಾಂತಿ ಕೋನಕ್ಕಿಂತ ಕ್ರಿಟಿಕಲ್ ಆ್ಯಂಗಲ್ ಕೋನಕ್ಕಿಂತ ಹೆಚ್ಚು ಕೋನದಲ್ಲಿ ಪದೇ ಪದೇ ಪ್ರತಿಫಲನಗೊಂಡು ಅಂತಂದರೆ ವಜ್ರದ ಒಳಗೆ ಬೆಳಕಿನ ಒಂದು ಪ್ರವೇಶ ಮಾಡ್ತೈತಿ. ಸೊ ಅವಾಗೇನಾಗ್ತೈತಿ, ಸೊ ಹೆಚ್ಚು ಕೋನದಲ್ಲಿ ಪದೇ ಪದೇ ಪ್ರತಿಫಲನಗೊಳ್ತೈತಿ ಅಂತಂದ್ರೆ, ಸೊ ಒಂದು ಸೈಡ್ ಬಿಡು ಮತ್ತೊಂದು ಸೈಡ್ ಪ್ರತಿಫಲನಗೊಂಡಾಗ ಏನಾಗ್ತೈತಿ, ಆದ್ದರಿಂದ ವಜ್ರ ಮಿನುಗುತೈತಿ. ಅಂತಂದರೆ ಒಂದು ಬೆಳಕಿನ ಕಿರಣ ಅದ್ರ ಒಳಗೆ ಪ್ರವೇಶ ಮಾಡಿದಾಗ ಸೊ ಒಂದು ಸೈಡಿಂದ ಇನ್ನೊಂದು ಸೈಡಿಂದ ಒಂದು ಸೈಡು ಅದು ಪ್ರತಿಫಲನಗೊಂಡು ಏನಾಗ್ತೈತಿ, ನಮಗೆ ಮಿನುಗುವಂತೆ ಕಾಣುತ್ತೈತಿ. ಎಂಡೋಸ್ಕೋಪಿ ಮತ್ತು ಆಪ್ಟಿಕಲ್ ಫೈಬರ್ನಲ್ಲೂ ಇದೇ ತತ್ವ ಬಳಕೆಯಾಗುತ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮಾನವನ ದೇಹದಲ್ಲಿ ಲಿಪೋಸೈಟ್ಸ್ ಎಂಬ ಬಿಳಿ ರಕ್ತ ಕಣಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಮೂಳೆ ಮಜ್ಜೆ. ಓಕೆ, ಬೋನ್ ಮಾರೋ. ಓಕೆ, ಮೂಳೆ ಮಜ್ಜೆ ಅಂತ ಹೇಳ್ಬೋದು. ಸೊ ಮಾನವನ ದೇಹದಲ್ಲಿ ಲಿಪೋಸೈಟ್ಸ್ ಎಂಬ ಬಿಳಿ ರಕ್ತ ಕಣಗಳಲ್ಲಿ ಲಿಪೋಸೈಟ್ಸ್ ಎಂಬ ಬಿಳಿ ರಕ್ತ ಕಣಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂದರೆ ಮೂಳೆ ಮಜ್ಜೆ. ಸೊ ಓಕೆ, ಸೊ ರಕ್ತದ ಕೆಂಪು ಕಣಗಳು RBC, ರೆಡ್ ಬ್ಲಡ್ ಸೆಲ್ಸಸ್. ಓಕೆ, ಮತ್ತು ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸ್. ಓಕೆ, ಮೂಳೆಯ ಒಳಗಿರುವ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ. ಲಿಪೋಸೈಟ್ಸ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನೀಡಾಕತ್ತವ. ಓಕೆ, ಸೊ ಇಲ್ಲಕ್ಕೆ ರೋಗ ನಿರೋಧಕ ಶಕ್ತಿ ಏನಾಕೈತಿ, ಕಡಿಮೆ ಆಗ್ತೈತಿ. ಸೊ ನೆಕ್ಸ್ಟ್ ಕ್ವಶನ್, ಗಿಡಗಳ ಎಲೆಗಳು ಹಸಿರಾಗಿರಲು ಕಾರಣವಾದ ವರ್ಣಕ ಪತ್ರಹರಿತಿನಲ್ಲಿರುವ ಲೋಹ ಯಾವುದು? ಸೊ ಮ್ಯಾಗ್ನೀಷಿಯಮ್. ಮತ್ತು ಹೊಲಕ್ಕೆ ಹೋಗಿ ಮ್ಯಾಗ್ನೀಷಿಯಮ್ ಅಲ್ರಿ. ಸೊ ಇದು ಮ್ಯಾಗ್ನೀಷಿಯಮ್ ಹೊಲಕ್ಕೆ ಹೋಗಿ ಅಂಥದ್ದಿಲ್ಲ. ಸೊ ಓಕೆ, ಸೊ ಅದು ಮ್ಯಾಗ್ನೀಷಿಯಮ್ ಬೇಕಂತ ಹೇಳ್ತೈತಿ. ಮ್ಯಾಗ್ನೀಷಿಯಮ್ ಅಂತಂದ್ರೆ ಸೊ ಗಿಡಗಳ ಎಲೆಗಳು ಹಸಿರಾಗಿರಲು ಕಾರಣವಾದ ಪತ್ರಹರಿತ ಅಂತಂದರೆ ಮ್ಯಾಗ್ನೀಷಿಯಮ್ ಬೇಕು. ಎಲ್ಲರೂ ಗೊಬ್ಬರ ಮ್ಯಾಗ್ನೀಷಿಯಮ್ ಹಾಕ್ತಾರೆ. ಯಾಕಪ್ಪ ಅಂತಂದ್ರೆ ಎಲೆಗಳು ಹಸಿರಾಗಿರಲಿ ಅಂತ ಬೆಳಿಗ್ಗೆ ಹಾಕ್ತಾರೆ. ಓಕೆ, ಮ್ಯಾಗ್ನೀಷಿಯಮ್ Mg ಇದು ಪತ್ರಹರಿತಿನ ಕೇಂದ್ರ ಪರಿಣಾಮವಾಗಿದೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಇದು ಪ್ರಮುಖವಾಗಿದೆ. ಮತ್ತು ಕಬ್ಬಿಣ Fe ಇದು ಮಾನವನ ರಕ್ತದ ಹಿಮೋಗ್ಲೋಬಿನ್ ಕಂಡುಬರುವ ಪ್ರಮುಖ ಲೋಹವಾಗೈತಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇವತ್ತಿಗಿಷ್ಟು ಸಾಕು. ಸೊ ನೆಕ್ಸ್ಟ್ ಡೇ ಮತ್ತು ಇವತ್ತೇ ಸಾಧ್ಯ ಆದರೆ ಇವತ್ತೇ ಹಾಕ್ತೀನಿ. ಸೊ ಇವನ್ನೆಲ್ಲ ಕ್ವಶನ್ನು ಇದೇ ರೀತಿ ನಿಮಗೆ ಬರ್ತಾವೆ. ಸೊ ನಾನು ಡೈಲಿ ಕ್ಲಾಸ್ ಮಾಡ್ತೀನಿ. 30 ಡೇಸ್ನ ಟಾರ್ಗೆಟ್ ಮಾಡೋಣ. ಓಕೆ, ಇವತ್ತಿನ ಡೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಇವತ್ತೇನಾದರೂ ನಿಮ್ಮ ಕ್ಲಾಸ್ ಇಷ್ಟ ಆಗಿದ್ರೆ ಕಂಟಿನ್ಯೂ ಅಂತ ಕಾಮೆಂಟ್ ಮಾಡಿರಿ. ಮತ್ತೆ ನಾಳೆ ಮಾಡೋಣ. ಓಕೆ, ಧನ್ಯವಾದಗಳು. ಮತ್ತೆ ಸಿಗೋಣ. ಶುಭವಾಗಲಿ ಎಲ್ಲರಿಗೂ.